ಕೆಳಗಿನ ಹೇಳಿಕೆಗಳಲ್ಲಿ ಮುಖ್ಯಮಂತ್ರಿಗಳ ಕುರಿತಾದ ನಿಜವಾದದ್ದು ಯಾವುದು? ಅವನ ನೇಮಕಾತಿಯ ಸಮಯದಲ್ಲಿ ಮುಖ್ಯಮಂತ್ರಿ ರಾಜ್ಯಸಭೆಯ ಸದಸ್ಯನಾಗಿರಬೇಕಾಗಿಲ್ಲ. ಯಾವಾಗಲೂ ಮುಖ್ಯಮಂತ್ರಿಯು ಅವನ ನೇಮಕಾತಿಯ ಮೊದಲು ವಿಧಾನಸಭೆಯಲ್ಲಿ ಬಹುಮತ ಸಾಬೀತುಪಡಿಸಬೇಕು. ರಾಜ್ಯಪಾಲರು ಮುಖ್ಯಮಂತ್ರಿ ನೇಮಕಾತಿಯನ್ನ ಅಂತಿಮಗೊಳಿಸುವರು. ಮುಖ್ಯಮಂತ್ರಿಯ ರಾಜ್ಯ ಮಂತ್ರಿಮಂಡಲದ ಮುಖಂಡನಾಗಿರುತ್ತಾನೆ. ನಿಜವಾಗಿಲ್ಲ ಅಂತ ಕೇಳಿದ್ದಾರೆ ಅವರು. ಎ ಮಾತ್ರ, ಬಿ ಡಿ ಮಾತ್ರ, ಬಿ ಮಾತ್ರ, ಬಿ ಮತ್ತು ಸಿ ಮಾತ್ರ. ಈಜಿ ಇದೆ ಆನ್ಸರ್ ಇದು. ಯಾವ್ದು ತಪ್ಪಾಗಿದ್ದಾರೆ? ಬಿ ಮಾತ್ರ ರಾಂಗ್ ಇದೆ. ಅವನು ಓದೋದೆಲ್ಲ ಕರೆಕ್ಟ್ ಅದ. ಓದೋದೆಲ್ಲ ಕರೆಕ್ಟ್ ಅದ. ಯಾವಾಗಲೂ ಮುಖ್ಯಮಂತ್ರಿಯು ಅವನ ನೇಮಕಾತಿಯ ಮೊದಲು ವಿಧಾನಸಭೆಯಲ್ಲಿ ಬಹುಮತ ಸಾಬೀತುಪಡಿಸಬೇಕಂತ ಇದೆಯಲ್ಲ, ಇದೆಯಲ್ಲ. ಯಾಕಂದ್ರೆ ಆಲ್ರೆಡಿ ಬಹುಮತ ಪಡೆದಂತ ಪಕ್ಷದ ನಾಯಕ ಮುಖ್ಯಮಂತ್ರಿ ಆಗಿರ್ತಾನೆ. ಇಲ್ಲ ಅಂತಂದ್ರೆ ಈ ನಾಳೆ 2023 ಚುನಾವಣೆ ನಡೀತದೆ. 2023 ಚುನಾವಣೆಯಲ್ಲಿ 224 ಮತಕ್ಷೇತ್ರಗಳದಾವೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ. 224 ಮತಕ್ಷೇತ್ರಗಳಲ್ಲಿ ಬಹುಮತ ಅಂದ್ರೆ ಎಷ್ಟು? 224ದಲ್ಲಿ ಬಹುಮತ ಅದರ ಅರ್ಧ 2, 1, 1, 112. ಇದಕ್ಕಿಂತ ಒಂದು ಸೀಟ್ ಜಾಸ್ತಿ ಇದ್ರೆ ಬಹುಮತ ಅಂತ ಗುರುತಿಸ್ತೀವಿ ನಾವು. ಕರೆಕ್ಟಾ? ಅಂದ್ರೆ 113 ಸೀಟ್ ಬಂತು ಅಂದ್ರೆ ಅದನ್ನ ಬಹುಮತ. 113 ಸೀಟ್ ಬಂತು ಅಂತಂದ್ರೆ ಅದಕ್ಕೆ ಮ್ಯಾಜಿಕ್ ನಂಬರ್ ಅಂತ ಕರೀತಾರೆ. ಮ್ಯೂಸಿಕ್ ನಂಬರ್ ಅಲ್ಲ, ಮ್ಯಾಜಿಕ್ ನಂಬರ್ ಅಂದ್ರೆ ಒಂದೇ ಬಹುಮತ ಅಂತ ಕರಿತೀವಿ. 113 ಸ್ಥಾನಗಳನ್ನ ಗೆಲ್ಲುವಂತ ಉದ್ದೇಶ. ಈಗ 120 ಅಥವಾ 125 ಅಥವಾ 115 ಅಥವಾ 113 ಸ್ಥಾನ ಇದು ಯಾರು ಪಡೆದಿರ್ತಾರಲ್ಲ ಈ ಒಂದು ಪಕ್ಷದ ಮುಖಂಡನನ್ನ ಕರೀತಾರ ರಾಜ್ಯಪಾಲರು. ಬರ್ರಿ ನೀವು ಅಧಿಕಾರವನ್ನು ಸ್ವೀಕಾರ ಮಾಡುವಂತೇಳಿ ಅಂತೇಳಿ. ಒಂದು ವೇಳೆ 3 ಅಥವಾ ನಮ್ಮ ರಾಜ್ಯದಲ್ಲಿರುವಂತ ಒಂದು ಪ್ರಾದೇಶಿಕ ಪಕ್ಷ ಇದೆ, 2 ರಾಷ್ಟ್ರೀಯ ಪಕ್ಷಗಳದಾವೆ, 3 ಪಕ್ಷಗಳದಾವೆ. ಆ 3 ಪಕ್ಷಗಳಲ್ಲಿ ಯಾವೊಂದು ಕೂಡ 113 ಗಳಿಸಕ್ ಸಾಧ್ಯ ಆಗ್ಲಿಲ್ಲ ಅಂತಂದ್ರೆ, ಒಂದು ವೇಳೆ ಆಗ್ಲಿಲ್ಲ ಅಂತಂದ್ರ ಈ 3ರಲ್ಲಿ ಯಾವ ಗರಿಷ್ಠ ಸ್ಥಾನವನ್ನು ಪಡ್ಕೊಂಡವಲ್ಲ, ಗರಿಷ್ಠ ಸ್ಥಾನವನ್ನು ಪಡೆದುಕೊಂಡಂತ ಪಕ್ಷದ ಮುಖಂಡನ ಕರೀತಾರೆ. ಹೌದಲ್ಲ? ಅವರನ್ನ ಮುಖ್ಯಮಂತ್ರಿಗಳನ್ನಾಗಿ ನೇಮಕ ಮಾಡುವಂತ ಅಧಿಕಾರ ಯಾರಿಗಿದೆ? ಎಸ್, ರಾಜ್ಯಪಾಲರಿಗಿದೆ. ಉದಾಹರಣೆ, ಇತ್ತೀಚೆಗೆ BS ಯಡಿಯೂರಪ್ಪರನ್ನು ಕೂಡ ಹಾಗೆ ಕರೆದಿದ್ರು. BS ಯಡಿಯೂರಪ್ಪ ಕರೆದ್ರು ಗೊತ್ತಾ? ಸಮ್ಮಿಶ್ರ ಸರ್ಕಾರ ಇತ್ತು. ಎಲ್ಲರಿಗೆ ಸಮಮತ ಬಂದ್ರೆ ಏನ್ ಮಾಡೋದು ಅಂತ. ಎಕ್ಸಲೆಂಟ್, ಒಳ್ಳೆ ಪ್ರಶ್ನೆ. ಎಲ್ಲರಿಗೂ ಸಮಮತ ಬಂದ್ರೆ ರಾಜ್ಯಪಾಲರ ವಿವೇಚನೆಗೆ ಬಿಟ್ಟಿದ್ದು. ರಾಜ್ಯಪಾಲರ ವಿವೇಚನೆಗೆ ಬಿಟ್ಟಿರುವಂತದ್ದು. ಹೊಂದಿಸಿ ಬರೆಯಿರಿ. ಮ್ಯಾಚ್ ದ ಫಾಲೋಯಿಂಗ್: 371A, 371F, 371I, 371J. ಮೋಸ್ಟ್ಲಿ I, J ಎರಡು ಹೊಂದಿಸ್ತಾರೆ ಬೇಗ. %83 ಕರೆಕ್ಟ್ ಆನ್ಸರ್ ಮಾಡಿದ್ದೀರಿ. ಎಲ್ಲ ಕರೆಕ್ಟ್ ಅದಾವ ನೀವು. ಮತ್ತೆ ಯಾಕೆ ಹೊಂದಿಸ್ತಾರೆ? 371A ನಾಗಾಲ್ಯಾಂಡ್ ಇದೆ, 71F ಸಿಕ್ಕಿಂ ಇದೆ, ಆಯುಷ್ ಗೋವಾ ಇದೆ,
ಕರ್ನಾಟಕ ರಾಜ್ಯ ಇದೆ, ಕರೆಕ್ಟ್ ಇದೆ. ಸಂವಿಧಾನದ ಯಾವ ಭಾಗದಲ್ಲಿ ಇದು? ಯಾವ ಭಾಗದಲ್ಲಿ, ಸಂವಿಧಾನದ ಯಾವ ಭಾಗದಲ್ಲಿ ರಾಜ್ಯಗಳಿಗೆ ವಿಶೇಷವಾಗಿರುವಂತಹ ಸ್ಥಾನಮಾನಕ್ಕೆ ಅವಕಾಶ ಕೊಡಲಾಗಿದೆ? ವೆರಿ ಗುಡ್. ಸಂವಿಧಾನದ 21ನೇ ಭಾಗದಲ್ಲಿ ನೋಡಿ, ಭಾರತ ಸಂವಿಧಾನದ 21ನೇ ಭಾಗ. ಭಾಗ 21 ವಿಧಿ ಯಾವ ವಿಧಿಯಲ್ಲಿ ಅವಕಾಶ ಕೊಡಲಾಗಿದೆ? 371ನೇ ವಿಧಿ ನೋಡಿ, ಸಂವಿಧಾನದ 371 371ನೇ ವಿಧಿಯಲ್ಲಿ. ನಿಮ್ಗೊಂದು ಸೂತ್ರ ಹೇಳಿದೆ, ನೆನಪಿದೆಯಾ? ಆ ಒಟ್ಟ ಸೂತ್ರ ನೆನಪು ಬರಬಾರದು, ಅದ್ರ ಮೇಲೆ ನಮ್ದು ಆಟ ನಡೀತದ. MG ನಮ್ಮ ಆಸ್ಮಾ GK. $371. ಹೇಳಿ ನೋಡೋಣ. ಎಂ ಅಂದ್ರೆ ಯಾವುದು? ಮಹಾರಾಷ್ಟ್ರ. ಜಿ ಅಂದ್ರೆ ಗುಜರಾತ್. 371A. 371A ಯಾವುದು? ನಾಗಾಲ್ಯಾಂಡ್. 371B. ಬಿ ಯಾವುದು? ಅಸ್ಸಾಂ. ಎ ನಾಗಾಲ್ಯಾಂಡ್, ಬಿ ಅಸ್ಸಾಂ. 371C. ಸಿ ಮಣಿಪುರ್. 371D. ಆಂಧ್ರದ ವಿಶ್ವವಿದ್ಯಾಲಯ. 371 ಆಂಧ್ರ, ಈ ಆಂಧ್ರದ ವಿಶ್ವವಿದ್ಯಾಲಯ. 371F. ಎಫ್ ಯಾವುದು? ಸಿಕ್ಕಿಂ. 371G. ಮಿಜೋರಾಂ. 371 ಮಿಜೋರಾಂ. ಎಚ್ ಅರುಣಾಚಲ ಪ್ರದೇಶ್. ಐ ಗೋವಾ. ಜೆ ಕಲ್ಯಾಣ ಕರ್ನಾಟಕ. ಕಲ್ಯಾಣ ಕರ್ನಾಟಕ ಕೊಟ್ಟಂತ ತಿದ್ದುಪಡಿ ಯಾವುದು? ಸಂವಿಧಾನದ ಯಾವ ತಿದ್ದುಪಡಿಯ ಮೂಲಕ ಕಲ್ಯಾಣ ಕರ್ನಾಟಕ ಕೊಡಲಾಯಿತು? ಸಂವಿಧಾನದ 98ನೇ ತಿದ್ದುಪಡಿ ನೋಡಿ. ಭಾರತ ಸಂವಿಧಾನದ 98ನೇ ತಿದ್ದುಪಡಿಯ ಮೂಲಕ ಎಷ್ಟನೇ ಮಸೂದೆ? ಎಕ್ಸಲೆಂಟ್. ಸಂವಿಧಾನದ 118ನೇ ಮಸೂದೆ ನೋಡಿ. ಭಾರತ ಸಂವಿಧಾನದ 118ನೇ ಮಸೂದೆ ಎಷ್ಟನೇ ತಿದ್ದುಪಡಿ ಅಂದ್ರ 98ನೇ ತಿದ್ದುಪಡಿ. 371J. ಯಾವ ವರ್ಷ? 2013 ಫೈನಲ್ ಆಗಿ ಬಂದಿದ್ದದು. ಬಟ್ 2012ರಲ್ಲಿ ಪ್ರೊಸೆಸ್ ಪ್ರಾರಂಭ ಆಯ್ತದ್ರದ್ದು. ಎಷ್ಟು ಜಿಲ್ಲೆಗಳಿಗೆ? 7 ಜಿಲ್ಲೆಗಳಲ್ಲಿ ವಿಶೇಷವಾಗಿರುವಂತ ಮೀಸಲಾತಿ. ಶಿಕ್ಷಣದಲ್ಲಿ ಎಷ್ಟು % ಮೀಸಲಾತಿ? ಶಿಕ್ಷಣದಲ್ಲಿ ಎಷ್ಟು % ಮೀಸಲಾತಿ? ಶಿಕ್ಷಣದಲ್ಲಿ 70% ಮೀಸಲಾತಿ ನೋಡಿ. ಶಿಕ್ಷಣದಲ್ಲಿ 70%. ಉದ್ಯೋಗದಲ್ಲಿ ಮೀಸಲಾತಿ? ಉದ್ಯೋಗದಲ್ಲಿ ಗ್ರೂಪ್ ಎ ಮತ್ತು ಬಿ
ಗ್ರೂಪ್ ಎ ಮತ್ತು ಬಿ ಎಷ್ಟು ಪರ್ಸೆಂಟ್? 75%. ಓದುವಲ್ಲ ಬರೆಯುವಲ್ಲ. ನೋಡಿ, ಗ್ರೂಪ್ ಎ ಮತ್ತು ಬಿ ದಲ್ಲಿ 75%, ಗ್ರೂಪ್ ಸಿ ದಲ್ಲಿ 80%, ಗ್ರೂಪ್ ಡಿ ದಲ್ಲಿ 80%. ನೋಡಿ, ಗ್ರೂಪ್ ಸಿ 80%. ನಾ ಹೇಳಿಲ್ಲ ಅಂದ್ರೆ ನೀವು ಹೈದರಾಬಾದ್ ಕರ್ನಾಟಕದಲ್ಲೇ ಲೋಕೇಶ್ ಎಲ್ಲ ನಾನೇ ಹೇಳ್ಕೊಡ್ಬೇಕನು? ಸರ್ಟಿಫಿಕೇಟ್ ನೀವು ಹಚ್ಕೊಂಡೆ, ನಾ ಹಚ್ಕೊಂಡಿನಿ. ನನ್ನ ಮ್ಯಾಗ ಬಾ. ಗ್ರೂಪ್ ಡಿ 80%. ನೋಡ್, ಮತ್ತ ನೀವು ಹೇಳೇ ಅಲ್ರಿ ನೀವು ಅಂತ ಒಳ್ಳೆ ನನ್ನ ಮ್ಯಾಗ ಬರೋದು. ಗ್ರೂಪ್ ಸಿ 80%, ಗ್ರೂಪ್ ಡಿ 80%, ಗ್ರೂಪ್ ಎ ಮತ್ತು ಬಿ 75%, ಶಿಕ್ಷಣದಲ್ಲಿ 70%. ಕಲ್ಯಾಣ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ ಅನ್ನಬಾರದು, ಕಲ್ಯಾಣ ಕರ್ನಾಟಕ. 371 ಜೆ ಪ್ರಕಾರ ಏನ್ ಮಾಡಲಾಗಿದೆ ಅಂದ್ರೆ ಒಂದು ಅಭಿವೃದ್ಧಿ ಮಂಡಳಿಯನ್ನು ಸ್ಥಾಪನೆ ಮಾಡಲಾಗಿದೆ. ಅಭಿವೃದ್ಧಿ ಮಂಡಳಿ ಸಂವಿಧಾನದ ಯಾವ ಭಾಗ ಅಂದ್ರ 21ನೇ ಭಾಗ. ನೋಡಿ, ನೆಕ್ಸ್ಟ್ ಮುಂದೋಗೋಣ. ಸರ್ 370 ಇತ್ತಲ್ಲ, ಅದು ಏನು? 370ನೇ ವಿಧಿಯನ್ನು ಏನ್ ಮಾಡಲಾಗಿದೆ ಈಗ? ಯಾರು ಹೇಳ್ತಾರೆ? 370ನೇ ವಿಧಿ, 70ನೇ ವಿಧಿ ಇತ್ತು ಸಂವಿಧಾನದಲ್ಲಿ. 370ನೇ ವಿಧಿ 1 ಮತ್ತೆ 35 ಎ ವಿಧಿ 1. ಇದನ್ನೇನು ಮಾಡಲಾಗಿದೆ? ಈಗ ರದ್ದು ಮಾಡಲಾಗಿದೆ. ಯಾವ ವರ್ಷ ರದ್ದು ಮಾಡಲಾಗಿದೆ? 2019 ಆಗಸ್ಟ್ 5ರಂದು. 2019 ಆಗಸ್ಟ್ 5ನೇ ತಾರೀಕು ಅಂದ್ರೆ ಆಗಸ್ಟ್ 5, 2019ರಂದು ಅಂದಿನ ರಾಷ್ಟ್ರಪತಿಗಳಾಗಿರುವಂತ ರಾಮನಾಥ್ ಕೋವಿಂದ್ ವಿಶೇಷ ಆದೇಶದ ಮೇರೆಗೆ 370ನೇ ವಿಧಿಯನ್ನು ಏನು ಮಾಡಲಾಗಿದೆ ಅಂದ್ರೆ ಜಮ್ಮು ಮತ್ತು ಕಾಶ್ಮೀರಕ್ಕೆ ನೀಡಲಾಗಿರುವಂತ ವಿಶೇಷ ಸ್ಥಾನಮಾನವನ್ನ ಹಾಗೂ 35 ಎ ವಿಧಿಯಲ್ಲಿ ನೀಡಲಾಗಿರ್ತಕ್ಕಂಥ ಒಂದು ಕೆಲವೊಂದು ನಾಗರಿಕ ಹಕ್ಕುಗಳನ್ನ, ವಿಶೇಷವಾಗಿರುವಂತ ನಾಗರಿಕ ಹಕ್ಕುಗಳನ್ನ ರದ್ದುಪಡಿಸಲಾಯಿತು ಅಂತ. ರದ್ದುಪಡಿಸಿದ್ದು ಬೆಸ್ಟೋ ಒಳ್ಳೇದೋ ತಪ್ಪೋ? ಸರಿ ಇದೆಯೋ ತಪ್ಪಿದೆಯೋ? ಎಸ್. ಯಾಕಂದ್ರೆ ಇಡೀ ಭಾರತ ದೇಶ ಒಂಥರ ನೋಡ್ತಾ ಇತ್ತು, ಜಮ್ಮು ಕಾಶ್ಮೀರವನ್ನ ಆ ನೋಡುವಂತ ವಿನ್ಯಾಸನೇ ಬೇರೆ ಇತ್ತು. ಸನ್ಮಾನ್ಯ ಶ್ರೀ ಜವಾಹರ್ಲಾಲ್ ನೆಹರು ಅವರು ಆಗಿನ ಸಮಯದಲ್ಲಿ ಜಮ್ಮು ಕಾಶ್ಮೀರದ ಹರಿಸಿಂಗನೊಂದಿಗೆ ಮಾಡಿಕೊಂಡಂತ ಒಪ್ಪಂದ ಒಂದು ಪ್ರತ್ಯೇಕವಾಗಿರುವಂತ ಸಂವಿಧಾನ ನೋಡಿದಂಗ ಆಗ್ತಿತ್ತು ಅದು. ಆಮೇಲೆ ಅಲ್ಲಿ ನಮ್ಮ ಭಾರತ ದೇಶದ ಏನೇ ಒಂದು ವಿಶೇಷವಾಗಿರುವಂತ ನೋಡೋ ನಿಮ್ ಫ್ಯಾಮಿಲಿ PM ಅಂತ ನಿಮ್ಮ ಮಾಯಿ ನೋಡಿ, ಆ ಸಂದರ್ಭದಲ್ಲಿ ಭಾರತ ದೇಶ ಆ ಒಂದು ಏನೇ ನಮ್ಮ ಭಾರತ ದೇಶದಲ್ಲಿ ಜಾರಿಗೆ ತರಬೇಕಾದ್ರೆ ಅದು ಜಮ್ಮು ಕಾಶ್ಮೀರ ಸಪರೇಟ್ ಮಾಡ್ತಿತ್ತು. ಯಾವಾಗ ಜಮ್ಮು ಕಾಶ್ಮೀರವನ್ನು ಭಾರತ ದೇಶದ ಅಧೀನದಲ್ಲಿ ತೆಗೆದುಕೊಂಡೆವು, ಯಾಕಂದ್ರೆ ಅದು ಶಾಶ್ವತ ಭಾರತದ ಪುಣ್ಯಭೂಮಿ. ಅದು 370ನೇ ವಿಧಿ, 35 ಎ ವಿಧಿ 2019 ಆಗಸ್ಟ್ 5ನೇ ತಾರೀಕಿನ ಏನ್ ಮಾಡಲಾಯ್ತು ಅಂದ್ರೆ ರಾಷ್ಟ್ರಪತಿಯವರು ಅನುಮೋದನೆ ನೀಡಿದರು. ಹೌದಾ ಅಲ್ವಾ? ರಾಷ್ಟ್ರಪತಿಯವರು ಅದು ಅನುಮೋದನೆ ನೀಡುವುದರ ಮೂಲಕ ಅಧಿಕೃತವಾಗಿ ಅಕ್ಟೋಬರ್ 31ನೇ ತಾರೀಕು ಏನು ಮಾಡಿದ್ರು ಅಂದ್ರೆ ಜಮ್ಮು ಮತ್ತು ಕಾಶ್ಮೀರ್, ಲಡಾಖ್ ಅಂತ ಹೇಳಿ 2 ಪ್ರತ್ಯೇಕವಾಗಿರುವಂತ ಜಮ್ಮು ಕಾಶ್ಮೀರ್ ಮತ್ತು ಲಡಾಖ್ ಪ್ರತ್ಯೇಕವಾಗಿರುವಂತ 2 ಕೇಂದ್ರಾಡಳಿತ ಪ್ರದೇಶಗಳನ್ನ ಘೋಷಣೆ ಮಾಡಲಾಯಿತು. ಇಲ್ಲೇ ಮಿಕ್ಕದ, ಅಲ್ಲಿ ಹೋಗಿ ಕೋಚಿಂಗ್ ತೆಗಿ ಅಂತ ಯಾರಿಗೆ ಹೇಳಿಲ್ಲ ಕೋಚಿಂಗ್.
ಮುಂದೋಗೋಣ. RSI 2018ರಲ್ಲಿ ಕೇಳಿದ ಪ್ರಶ್ನೆ ಇದು. ಶಾಸನಬದ್ಧ ಅಂಗವಾಗಿದೆ ಅಂತ ಕೊಟ್ಟಿದ್ದಾರೆ. ಶಾಸನಬದ್ಧ ಅಂಗ ರಾಷ್ಟ್ರೀಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ, ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಆಯೋಗ, ರಾಷ್ಟ್ರೀಯ ಅಲ್ಪಸಂಖ್ಯಾತರ ಆಯೋಗ, ಅನುಸೂಚಿತ ಜಾತಿಗಳ ರಾಷ್ಟ್ರೀಯ ಆಯೋಗ. ಯಾವುದು ಶಾಸನಬದ್ಧ ಅಂಗವಾಗಿದೆ? ಇವೆರಡು ಅದಾವ. ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಆಯೋಗನೂ ಓಕೆ, ಅನುಸೂಚಿತ ಜಾತಿಗಳ ರಾಷ್ಟ್ರೀಯ ಆಯೋಗನೂ ಓಕೆ. ಕರೆಕ್ಟಾ? ಹೌದಾ ಅಲ್ಲೋ? ಇಸ್ ಇಟ್ ರೈಟ್? ಒಂದು ವಿಶೇಷ ಏನು ಅಂತಂದ್ರ, ನಿಮಗೆ ಎಕ್ಸಾಮ್ ಹೈಯೆಸ್ಟ್ ಕ್ವಶನ್ ಇಲ್ಲಿವರೆಗೆ ಏನು ಕೇಳೋಣಂದ್ರ, ಯಾವ ಶಾಸನಬದ್ಧ ಸಂಸ್ಥೆಗಳು, ಯಾವುದು ಶಾಸನಬದ್ಧ ಸಂಸ್ಥೆಗಳಲ್ಲ ಅಂತೇಳಿ ಇಲ್ಲಿವರೆಗೆ ಹೈಯೆಸ್ಟ್ ಕ್ವಶನ್ ಕೇಳಿದಂತ ಇದರಲ್ಲಿ ಈ ಯೋಜನಾ ಆಯೋಗ ಕೊಟ್ಟಿರ್ತಾನೆ, ಇಲ್ಲ ನೀತಿ ಆಯೋಗ ಕೊಟ್ಟಿರ್ತಾನೆ. ಯೋಜನಾ ಆಯೋಗ ನೀತಿ ಆಯೋಗ ಕೊಟ್ಟು ಅವು ಹೌದಾ ಅಲ್ವ ಅಂತ ಕೇಳಿರ್ತಾನೆ. ಮಾನವ ಹಕ್ಕುಗಳ ಆಯೋಗ ಕೊಟ್ಟಿರ್ತಾನೆ, ಚುನಾವಣಾ ಆಯೋಗ ಕೊಟ್ಟಿರ್ತಾನೆ. ಇದು ದೊಡ್ಡ ಸಮಸ್ಯೆ. ಇದು ಸಂವಿಧಾನಬದ್ಧ ಸಂಸ್ಥೆಗಳಂದ್ರೆ ಯಾವುವು? ಸಂವಿಧಾನಬದ್ಧ ಸಂಸ್ಥೆಗಳು ಅಂತಂದ್ರ ಯಾವತ್ತೂ ಬದಲಾವಣೆ ಮಾಡದೇ ಇರುವಂತ ಸಂಸ್ಥೆಗಳು. ಸಂವಿಧಾನದಲ್ಲಿ ವಿಶೇಷವಾಗಿರುವಂತ ಕೆಲವೊಂದು ಅವುಗಳಿಗೆ ವಿಧಿಗಳನ್ನು ಕೊಟ್ಟಿರ್ತಾರೆ. ಉದಾಹರಣೆ, ಈಗ ಚುನಾವಣಾ ಆಯೋಗ ಇದೆ. ಚುನಾವಣಾ ಆಯೋಗ ಸಂವಿಧಾನದ ಯಾವ ವಿಧಿಯಲ್ಲಿ ಅವಕಾಶ ಇದೆ ಇದಕ್ಕೆ? ಎಕ್ಸಲೆಂಟ್, ವೆರಿ ಗುಡ್. ಉದಾಹರಣೆ, ಚುನಾವಣಾ ಆಯೋಗ. ಚುನಾವಣಾ ಆಯೋಗ ಇದೊಂದು ಸಂವಿಧಾನಬದ್ಧವಾಗಿರುವಂತ ಸಂಸ್ಥೆಯಾಗಿದೆ. ಸಂವಿಧಾನದ 15ನೇ ಭಾಗದಲ್ಲಿ ಇದೆ ಅದು. ಮತ್ತೆ ಕೇಂದ್ರ ಲೋಕ ಸೇವಾ ಆಯೋಗ, ಕೇಂದ್ರ ಲೋಕ ಸೇವಾ ಆಯೋಗ ಯಾವ ವಿಧಿಯಲ್ಲಿ ಅವಕಾಶ ಇದೆ? 315ನೇ ವಿಧಿಯಲ್ಲಿ ಅವಕಾಶ ಇದೆ. KPSC ಮತ್ತು UPSC ಅಲ್ಲ. ಮತ್ತೆ ರಾಜ್ಯ ಲೋಕ ಸೇವಾ ಆಯೋಗ, ಚುನಾವಣಾ ಆಯೋಗ, ಕೇಂದ್ರ ಲೋಕ ಸೇವಾ ಆಯೋಗ, ರಾಜ್ಯ ಲೋಕ ಸೇವಾ ಆಯೋಗ, ಮತ್ತೆ ಹಣಕಾಸು ಆಯೋಗ. 280ನೇ ವಿಧಿ. ಕರೆಕ್ಟಾ? ಸಂವಿಧಾನದ 280ನೇ ವಿಧಿ. ಸರಕು ಮತ್ತು ಸೇವೆಗಳ ತೆರಿಗೆ ಮಂಡಳಿ, ಸರಕು ಮತ್ತು ಸೇವೆಗಳ ತೆರಿಗೆ ಮಂಡಳಿ 279 ಎ ವಿಧಿಯಲ್ಲಿ ಅವಕಾಶ ಇದೆ. ಕರೆಕ್ಟ್? ಮತ್ತೆ ಪರಿಶಿಷ್ಟ ಜಾತಿಗಳ ರಾಷ್ಟ್ರೀಯ ಆಯೋಗ, ಪರಿಶಿಷ್ಟ ಜಾತಿಗಳ ರಾಷ್ಟ್ರೀಯ ಆಯೋಗ. ಸಂವಿಧಾನದ ಯಾವ ವಿಧಿಯಲ್ಲಿ ಅವಕಾಶ ಇದೆ? 338 ಅಷ್ಟೇ. 338 ಎ ಮತ್ತು ಬಿ ಹಾಕೋದು.
ಪರಿಶಿಷ್ಟ ಪಂಗಡಗಳ ರಾಷ್ಟ್ರೀಯ ಆಯೋಗ. ನೆಕ್ಸ್ಟ್ ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ಆಯೋಗ. ಎಸ್ 338 ಬಿ 338 ಎ 338ನೇ ವಿಧಿ. ನೆಕ್ಸ್ಟ್ ಭಾರತದ ಮಹಾನಿಯಂತ್ರಕರು ಮತ್ತು ಲೆಕ್ಕಪತ್ರ ಪರಿಶೋಧಕರು CAG ಯಾವ ವಿಧಿಯಲ್ಲಿ? ಎಸ್ 148 ಕರೆಕ್ಟ್. ನೆಕ್ಸ್ಟ್ ಭಾರತದ ಅಟಾರ್ನಿ ಜನರಲ್, ರಾಜ್ಯದ ಅಡ್ವೊಕೇಟ್ ಜನರಲ್. ಈ ಹೇಳ್ರಿ ಒಂಚೂರು ವಿಧಿಗಳನ್ನು ಹೇಳಿ ನೋಡೋಣ. ಚುನಾವಣಾ ಆಯೋಗ, ಮುನ್ನೂರ 24ನೇ ವಿಧಿ. ಕೇಂದ್ರ ಲೋಕ ಸೇವಾ ಆಯೋಗ 315ನೇ ವಿಧಿ. ರಾಜ್ಯ ಲೋಕ ಸೇವಾ ಆಯೋಗ 315ನೇ ವಿಧಿ. ಯಾರು 16ರವರು 15 ಬರಿಯಲ್ಲಿ. ಹಣಕಾಸು ಆಯೋಗ ಇಲ್ಲಾರದ ಬಸವ 280ನೇ ವಿಧಿ. ಸರಕು ಸೇವೆಗಳ ಮಂಡಳಿ 279 ಎ ವಿಧಿ. ಪರಿಶಿಷ್ಟ ಜಾತಿಗಳ ರಾಷ್ಟ್ರೀಯ ಆಯೋಗ 338ನೇ ವಿಧಿ. ಪರಿಶಿಷ್ಟ ಪಂಗಡಗಳ ರಾಷ್ಟ್ರೀಯ ಆಯೋಗ 338 ಎ ವಿಧಿ. ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ಆಯೋಗ 338 ಬಿ ವಿಧಿ. ಭಾರತದ ಮಹಾನಿಯಂತ್ರಕರು ಮತ್ತು ಲೆಕ್ಕ ಪರಿಶೋಧಕರು 148ನೇ ವಿಧಿ. ಅಟಾರ್ನಿ ಜನರಲ್ 76. ರಾಜ್ಯದ ಅಡ್ವೊಕೇಟ್ ಜನರಲ್ 165. ಇವರೆಲ್ಲ ಏನಪ್ಪಾ ಅಂತಂದ್ರೆ ಭಾರತ ಸಂವಿಧಾನಾತ್ಮಕ ಸಂಸ್ಥೆಗಳಂತ ಗುರುತಿಸ್ತಾರೆ. ಇವೆಲ್ಲ ಸಂವಿಧಾನಾತ್ಮಕವಾಗಿರುವಂತ ಸಂಸ್ಥೆಗಳು. ಕರೆಕ್ಟ್. ಸಂವಿಧಾನಾತ್ಮಕ ಸಂಸ್ಥೆಗಳಂದ್ರೆ ಯಾವುವು? ಅಖಿಲ ಭಾರತ ಸೇವೆಗಳು. ಅಲ್ಲಿ ನೋಡಿ, ಮದನ್ ಅವರು ಸಾಲಿಟರ್ ಜನರಲ್. ಇದು ಸಂವಿಧಾನಬದ್ಧ ಸಂಸ್ಥೆ ಯಾವುದೋ ಅಲ್ಲ ಅದು ಸಂವಿಧಾನದ ಉಲ್ಲೇಖ ಇಲ್ಲ. ಅದು ಹೆಚ್ಚುವರಿ. ಅದು ಸಾಲಿಟರ್ ಜನರಲ್. ಅಟಾರ್ನಿ ಜನರಲ್ ಮಾತ್ರ ಇದೆ ಉಲ್ಲೇಖ. ಇಲ್ಲ, ಸಾಲಿಟರ್ ಜನರಲ್ ಅಟಾರ್ನಿ ಜನರಲ್ ತಮ್ಮ ಬೇಕಾದಂತ ಸಮಯದಲ್ಲಿ ಅವ್ರನ್ನ ಅಪಾಯಿಂಟ್ ಮಾಡ್ಕೊತಾರೆ, ಅವರ ಸಹಾಯಕವಾಗಿ. ಅದು ಬರ್ಕೊಂಡ್ರಲ್ಲ? ಯಾರು ಸುಮ್ಮನೆ ಕ್ಲಾಸ್ ಬೆಂಕಿ ಹಂಗ ಎದ್ರ ಬೆಂಕಿ ಇರ್ತದ? ಸುಮ್ಮನೆ ಒಟ್ಟು ಡಿಸ್ಕಸ್ ಮಾಡೋದು ಗುಂಡು ಕುತ್ಕೊಂಡು. ಬೆಂಕಿನೂ ಇಲ್ಲ, ನೀರು ಇಲ್ಲ. ದೇವಸ್ಥಾನ. ಚುನಾವಣಾ ಆಯೋಗ 300. ಇವೆಲ್ಲ ಸಂವಿಧಾನಬದ್ಧ ಸಂಸ್ಥೆಗಳು. ನೋಡಿ ಸರ್, ಸಂವಿಧಾನೇತರ ಸಂಸ್ಥೆಗಳಂತಾರೆ. ಇವು ಬಂದ್ರೆ ಎಲ್ಲ ಸಂವಿಧಾನಬದ್ಧ ಸಂಸ್ಥೆ ಹಾಕಬೇಕು. ಕಣ್ಣು ಮುಚ್ಚಿ. ಕೆಲವು ಕ್ಯೂ ಬರ್ತಾವ ಒಳಗ. ಇವು ಒಟ್ಟ ಯಾವಾಗಲೂ ನಡು ವಿದ್ಯೆ ಬಿಡ್ತಿರ್ತಾವ. ಬಂದು ಗಪ್ ಕೂತಿರ್ತಾವ. ಹಿಂಗ ಹಾಕ್ತಾನ, ಏನ್ ಮಾಡ್ತಾನ. ಇವೊಂದು 3 ಸಂವಿಧಾನಬದ್ಧ ಕೊಟ್ಟಿರ್ತಾರೆ. ಇನ್ನೊಂದು ಏನ್ ಮಾಡಿರ್ತಾರೆ, ಸಂವಿಧಾನೇತರ ಕೊಟ್ಟಿರ್ತಾರೆ. ಆ ಸಂವಿಧಾನೇತರ ಸಂಸ್ಥೆ ಹಂಗ ಬಂದು ಕೂತು ಬಿಟ್ಟಿರ್ತ ಮೂಲೆಗದು. ನನ್ನೇ ಹಾಕ್ತಾರೆ ಬೇರೆದಾಗ ಹಾಕ್ತಾರೆ ಅಂತೇಳಿ ಅವು ಇರ್ತವೆ. ಆ ಸಂಸ್ಥೆಗಳು ನೋಡ್ರಿ ಅವು ಹೆಂಗಿರ್ತಾವೆ. ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿ. ನನ್ನಂಗೆ ಯಾಕ ನಿಮ್ಮಂಗವು. ನಾ ಸಂವಿಧಾನಬದ್ಧ ಸಂಸ್ಥೆ. ನಿಮ್ಮಾಯಿ ನೀ ಸಂವಿಧಾನೇತರ ಸಂಸ್ಥೆ. ಅಭಿವೃದ್ಧಿ ಮಂಡಳಿ. ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿ. ಇದು KS ಕ್ವಶನ್ ಆಗಿತ್ತು ನೋಡಿ. ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿ
ಇದು ಯಾವ ವರ್ಷ? 1952 ಆಗಸ್ಟ್ 6. ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿ, ಮತ್ತೆ ನೀತಿ ಆಯೋಗ. ನೀತಿ ಆಯೋಗ ಕರೆಕ್ಟ್. ಮತ್ತೆ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ. ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ. ಹಕ್ಕುಗಳ ಆಯೋಗ. ರಾಕ್ ಸ್ಟಾರ್, ನೀನ್ ಚಂದ ಹೆಸರು ಇಟ್ಕೋದನ್ ಮೊದಲ. ರಾಕ್ ಸ್ಟಾರ್ ಅಂದ್ರೆ ಏನಂತ ಯಾರಿಗೆ ಕರಿಬೇಕು? ಅವ್ರ ನೋಡಿ ಎಲ್ಲ ಹೆಂಗ ಹೆಸರು ಇಟ್ಕೊಂಡ್ರು. ಉಜ್ನಿ, ಅಕ್ಷತಾ, ಪ್ರಕಾಶ, ಸುಧಾಮ, ಜಟ್ಟು, ವೀರೇಂದ್ರ, ಬಸ್ಸು. ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿ, ನೀತಿ ಆಯೋಗ, ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ, ರಾಜ್ಯ ಮಾನವ ಹಕ್ಕುಗಳ ಆಯೋಗ, ರಾಜ್ಯ ಮಾನವ ಹಕ್ಕುಗಳ ಆಯೋಗ, ರಾಜ್ಯ ಮಾನವ ಹಕ್ಕುಗಳ ಆಯೋಗ, ಲೋಕಪಾಲ ಮತ್ತು ಲೋಕಾಯುಕ್ತ. ಲೋಕಪಾಲ ಮತ್ತು ಲೋಕಾಯುಕ್ತ. ನೆಕ್ಸ್ಟ್ ಅಲ್ಪಸಂಖ್ಯಾತ ರಾಷ್ಟ್ರೀಯ ಆಯೋಗ. ರಾಷ್ಟ್ರೀಯ ಆಯೋಗ, ಅಲ್ಪಸಂಖ್ಯಾತ ರಾಷ್ಟ್ರೀಯ ಆಯೋಗ. ಕೇಂದ್ರ ಮಾಹಿತಿ ಆಯೋಗ. ಕೇಂದ್ರ ಮಾಹಿತಿ ಆಯೋಗ ಕರೆಕ್ಟ್. ರಾಜ್ಯ ಮಾಹಿತಿ ಆಯೋಗ. ರಾಜ್ಯ ಮಾಹಿತಿ ಆಯೋಗ. ಕೇಂದ್ರ ಜಾಗೃತ ಆಯೋಗ. ಕೇಂದ್ರ ಜಾಗೃತ ಆಯೋಗ. ರಾಷ್ಟ್ರೀಯ ಮಹಿಳಾ ಆಯೋಗ. ರಾಷ್ಟ್ರೀಯ ಮಹಿಳಾ ಆಯೋಗ. ಕೇಂದ್ರ ತನಿಖಾ ದಳ. ರಾಷ್ಟ್ರೀಯ ತನಿಖಾ ಸಂಸ್ಥೆ. ಮತ್ತೆ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರ. ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರ. ಯಾವ ಪುರುಷರ ಆಯೋಗ? ಬರ್ಕೊನಿ ಪುರುಷರ ಆಯೋಗ. ಇವೆಲ್ಲ ನೋಡಿ. ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿ, ನೀತಿ ಆಯೋಗ, ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ, ರಾಜ್ಯ ಮಾನವ ಹಕ್ಕುಗಳ ಆಯೋಗ, ಲೋಕಪಾಲ ಲೋಕಾಯುಕ್ತ. ನೋಡಿ ನಿಮ್ಗೆ ಕನ್ಫ್ಯೂಸ್ ಆಗಿಬಿಡ್ತದೆ. ಲೋಕಾಯುಕ್ತ ಇದು ಸಂವಿಧಾನಬದ್ಧ ಸಂಸ್ಥೆ ಇರಬಹುದು ಅಂತ ಹೇಳಿ. ಅಲ್ಪಸಂಖ್ಯಾತ ರಾಷ್ಟ್ರೀಯ ಆಯೋಗ, ಕೇಂದ್ರ ಮಾಹಿತಿ ಆಯೋಗ, ರಾಜ್ಯ ಮಾಹಿತಿ ಆಯೋಗ, ಕೇಂದ್ರ ಜಾಗೃತ ಆಯೋಗ, ರಾಷ್ಟ್ರೀಯ ಮಹಿಳಾ ಆಯೋಗ, ಕೇಂದ್ರ ತನಿಖಾ ದಳ, ರಾಷ್ಟ್ರೀಯ ತನಿಖಾ ಸಂಸ್ಥೆ, ರಾಷ್ಟ್ರೀಯ ವಿಪತ್ತು ಮತ್ತು ನಿರ್ವಹಣಾ ಪ್ರಾಧಿಕಾರ. ಇವೆಲ್ಲ ಏನಂತಂದ್ರ ಸಂವಿಧಾನೇತರ ಸಂಸ್ಥೆಗಳು ಅಂತ ಕರೀತಾರೆ. ಸಂವಿಧಾನೇತರ ಸಂಸ್ಥೆಗಳು. ಇವುಗಳಿಗೆ ಯಾವುದೇ ಸಂವಿಧಾನದಲ್ಲಿ ವಿಧಿಗಳಾಗಲಿ ತಿದ್ದುಪಡಿಗಳಾಗಲಿ ಅಪ್ಲೈ ಆಗಲ್ಲ ಇವಕ್ಕೆ.
ನೋಡಿ, ಎರಡು ವ್ಯತ್ಯಾಸ ಅರ್ಥ ಮಾಡ್ಕೊಡ್ರಿ. ಇಷ್ಟು ಪರ್ಫೆಕ್ಟ್ ಇದ್ರೆ ಸಾಕು, ನೀವು ಯಾವ ಬೆಕ್ಕಾದ ಕ್ವಶನ್ ಕೇಳಕ್ ಅವ್ರು ಈಸಿಯಾಗಿ ಇಂಥವು ಕ್ವಶನ್ ಕೇಳ್ತಾನೆ. ಏನಂದ್ರೆ ಇದೊಂದು ಸಂವಿಧಾನಬದ್ಧ ಸಂಸ್ಥೆಯೇ, ಸಂವಿಧಾನಬದ್ಧ ಸಂಸ್ಥೆಯೇ, ಸಂವಿಧಾನೇತರ ಸಂಸ್ಥೆಯೇ? ಇವೆಲ್ಲ ಸಂವಿಧಾನ ಬದ್ಧ ಸಂಸ್ಥೆಗಳು, ಶಾಸನಬದ್ಧ ಸಂಸ್ಥೆಗಳು. ಇವು ಸಂವಿಧಾನೇತರ ಸಂಸ್ಥೆಗಳು. ಸಂವಿಧಾನೇತರ ಸಂಸ್ಥೆಗಳು, ಸಂವಿಧಾನಗಳಲ್ಲಿ ಇವಕ್ಕೆ ಅವಕಾಶ ಇಲ್ಲ, ಆದರೂ ಸಂವಿಧಾನವನ್ನು ಹೊರತುಪಡಿಸಿರುವಂತ ಸಂಸ್ಥೆಗಳು. ಮುಂದೋಗೋಣ. ಭಾರತೀಯ ಸಂವಿಧಾನದ ಪರಿಚ್ಛೇದ 66ಕ್ಕೆ ಇದಕ್ಕೆ ಸಂಬಂಧಪಟ್ಟ ಸಂವಿಧಾನದ 66ನೇ 64, 65, 66 ಉಪರಾಷ್ಟ್ರಪತಿಯ ಚುನಾವಣೆಗೆ ಸಂಬಂಧಪಟ್ಟಿದೆ ನೋಡಿ. ಉಪರಾಷ್ಟ್ರಪತಿಯ ಚುನಾವಣೆ. AB, BC, AC, CD. ರಾಜ್ಯ ಚುನಾವಣಾ ಆಯೋಗ ಈ ಕೆಳಗಿನ ಯಾವುದಕ್ಕೆ ಚುನಾವಣೆ ನಡೆಸುತ್ತದೆ? ರಾಜ್ಯ ಚುನಾವಣಾ ಆಯೋಗ CD ಕರೆಕ್ಟ್ ಆನ್ಸರ್ ನೋಡಿ. ಪಂಚಾಯತಿ ರಾಜ್ಯಗಳ ಚುನಾವಣೆ ಮತ್ತು ನಗರಸಭೆ ಚುನಾವಣೆ. ಸರಿ ಇಲ್ಲದ ಹೇಳಿಕೆಯನ್ನು ಹೊರತೆಗೆದು ಗುರುತಿಸಿ. ಇದೊಂದು ನೀವೇ ಗುರುತಿಸಿ ಅಂತ ಎಕ್ಸಾಮ್ ಬರೆದು ಬರ್ಬೇಕು. ಸಂವಿಧಾನ ತಿದ್ದುಪಡಿ ಮಸೂದೆಯು ರಾಷ್ಟ್ರಪತಿಯಿಂದ ಮಾತ್ರ ಅಂಗೀಕರಿಸಲ್ಪಡುತ್ತದೆ, ಆದರೆ ಹಿಂದಿರಿಸಲಾಗುವುದಿಲ್ಲ. ಪರಿಚ್ಛೇದ 111ರ ಹೇಳಿಕೆ ಕೆಳಗೆ 111ರ ಕೆಳಗೆ ನೀಡಲ್ಪಟ್ಟ ಅಧಿಕಾರದಿಂದ ರಾಷ್ಟ್ರಪತಿ ಮಸೂದೆಗಳಿಗೆ ಅವಳ ಮತ್ತು ಅವನ ಸಮ್ಮತಿಯನ್ನ ತಡೆ ಹಿಡಿದುಕೊಳ್ಳುವುದು. ಒಬ್ಬ ಹೈಕೋರ್ಟ್ ಜಡ್ಜ್ ಅವರು ಮತ್ತು ಅವಳ ರಾಜೀನಾಮೆಯನ್ನು ಭಾರತದ ಪ್ರಧಾನ ನ್ಯಾಯಾಧೀಶರಿಗೆ ಸಂಬೋಧಿಸಬಹುದು. ಸಮಾನತೆ ಹಕ್ಕಿನಲ್ಲಿ ಅಸ್ಪೃಶ್ಯತೆ ನಿರ್ಮೂಲನೆ ಒಳಗೊಂಡಿದೆ. ಸರಿ ಇಲ್ಲದ ಹೇಳಿಕೆ ಹೊರತೆಗೆದು ಗುರುತಿಸಿ ಅಂತ. ಯಾವ್ದು ರಾಂಗ್ ಇದೆ ಹೊರಗ? ಸಂವಿಧಾನದ ತಿದ್ದುಪಡಿ ಮಸೂದೆ ರಾಷ್ಟ್ರಪತಿಯಿಂದ ಮಾತ್ರ ಅಂಗೀಕರಿಸಲ್ಪಡುತ್ತದೆ, ಆದರೆ ಹಿಂದರಿಸುವಂತಿಲ್ಲ. ತಿದ್ದುಪಡಿ ಮಸೂದೆಗೆ ಸಂಬಂಧಪಟ್ಟಂತೆ ರಾಷ್ಟ್ರಪತಿಯವರು ಏನ್ ಮಾಡ್ತಾರೆ? ಸಹಿ ಮಾಡ್ತಾರೆ, ಆದರೆ ಅದನ್ನು ವಾಪಸ್ ಹಿಂದಿರಿಸಕ್ ಬರಂಗಿಲ್ಲ. ಇದು ಕರೆಕ್ಟ್ ಇದೆ. ಯಾಕಂದ್ರೆ 1971 ಸಂವಿಧಾನದ 24ನೇ ತಿದ್ದುಪಡಿ ಇದೆಯಲ್ಲ, ಸಂವಿಧಾನದ 24ನೇ ತಿದ್ದುಪಡಿ ಮಸೂದೆಗೆ ರಾಷ್ಟ್ರಪತಿಯವರು ಕಡ್ಡಾಯವಾಗಿ ಏನ್ ಮಾಡ್ಬೇಕು? ಸಹಿ ಮಾಡ್ಲೇಬೇಕು ಅಂತ. ಇನ್ನ ಪರಿಚ್ಛೇದ 111 ವಿಟೋ ಪವರ್ ಬಗ್ಗೆ ಹೇಳ್ತದೆ. ವಿಟೋ ಪವರದಲ್ಲಿ ತಡೆ ಹಿಡಿದುಕೊಳ್ಳಕ್ ಅವಕಾಶ ಇದೆ. ಇನ್ನ ಸಮಾನತೆ ಹಕ್ಕಿನಲ್ಲಿ ಅಸ್ಪೃಶ್ಯತೆ, ಸಮಾನತೆ ಹಕ್ಕಿನಲ್ಲಿ 14ರಿಂದ 14, 15, 16, 17, 18 ಏನ್ ಹೇಳ್ತಾವ? ಸಮಾನತೆ ಬಗ್ಗೆ ಹೇಳ್ತಾವ. ಇನ್ನ ಇದ್ದುದರ ರಾಂಗ್ ಯಾವ್ದಂದ್ರ ಸಿ ರಾಂಗ್ ಇದೆ ನೋಡಿ, ಸಿ ರಾಂಗ್ ಇದೆ. ಹಾಗಾದ್ರೆ ಒಬ್ಬ ಹೈಕೋರ್ಟ್ ಜಡ್ಜ್ ರಾಜೀನಾಮೆಯನ್ನು ಯಾರಿಗೆ ಕೊಡ್ಲಕ್ ಸಾಧ್ಯ ಇದೆ? ಎಕ್ಸಲೆಂಟ್. ರಾಷ್ಟ್ರಪತಿಯವರಿಗೆ ಏನ್ ಮಾಡ್ತಾರಂತಂದ್ರ ರಾಜೀನಾಮೆಯನ್ನು ಕೊಡ್ತಾರೆ. ಭಾರತದಲ್ಲಿ ರಾಜ್ಯ ಶಾಸನ ಸಭೆಯ ಚುನಾವಣೆಯಲ್ಲಿ ಈ ಕೆಳಗಿನ ಯಾವ ಕಾಲಮಾನದಲ್ಲಿ ಮಾದರಿ ನಡವಳಿಕೆ ನಿಯಮಗಳನ್ನ ಕಾರ್ಯಸಿದ್ಧತವಾಗುತ್ತದೆ? ನೋಡಿ, ಈಗ PSI ಕ್ವಶನ್ಗಳು ಯಾವ ತರ ಕೇಳ್ತಾ ಇದ್ದ ನೋಡಿ.
RSI 2018ರಲ್ಲಿ ಕೇಳಿದಂತ ಪ್ರಶ್ನೆ ಇದು. ಭಾರತದಲ್ಲಿ ರಾಜ್ಯ ಶಾಸನ ಸಭೆಯ ಚುನಾವಣೆಯಲ್ಲಿ ಈ ಕೆಳಗಿನ ಯಾವ ಕಾಲಮಾನದಲ್ಲಿ ಮಾದರಿ ನಡವಳಿಕೆ ನಿಯಮಗಳು ಕಾರ್ಯಸಿದ್ಧತೆ ಅಂದ್ರೇನು? ಮಾದರಿ ನಡವಳಿಕೆಗಳ ನಿಯಮಗಳ ಕಾರ್ಯಸಿದ್ಧತೆ ಅಂದ್ರ ಚುನಾವಣೆ ನೀತಿ ಸಂಹಿತೆ ಅಂತ ಕರಿತೀವಲ್ಲ ನಾವು, ಅದು. ಚುನಾವಣಾ ಆಯೋಗವು ಚುನಾವಣಾ ವೇಳಾಪಟ್ಟಿಯನ್ನು ಘೋಷಿಸುವ ದಿನಾಂಕದಂದು ಚುನಾವಣೆ ಪ್ರಾರಂಭಕ್ಕೆ ಅಂದರೆ ದಿನಾಂಕ 6 ತಿಂಗಳ ಮುಂಚಿತವಾಗಿ, ಚುನಾವಣೆ ಪ್ರಾರಂಭ ದಿನಕ್ಕೆ 3 ತಿಂಗಳ ಮುಂಚಿತವಾಗಿ ರಾಜ್ಯ ಶಾಸನ ಸಭೆ ಇದರ ಅವಧಿಯನ್ನ ಮುಗಿಸಿ 2 ತಿಂಗಳ ಮೊದಲು. ಸಿಂಪಲ್ ಕ್ವಶನ್ ಇದೆ ನೋಡಿ, ಆನ್ಸರ್ ಮಾಡಿ. ಅಂದ್ರ ರಾಜ್ಯ ವಿಧಾನಸಭೆಯಲ್ಲಿ ನಾಳೆ ML ಎಲೆಕ್ಷನ್ ಸ್ಟಾರ್ಟ್ ಆಗ್ತಾವ ನಮ್ಮ ಕರ್ನಾಟಕ ರಾಜ್ಯದಲ್ಲಿ 223 224 ಮತಕ್ಷೇತ್ರಗಳಲ್ಲಿ. ಯಾರ್ಯಾರು ಎಲೆಕ್ಷನ್ ನಿಲ್ಬೇಕಂತ ವಿಚಾರ ಮಾಡಿರೋ ಒಂದು ಅಪ್ಲಿಕೇಶನ್ ಹೋಗೋದು ಬಿಡ್ರಿ, ಯಾರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬೇಡ್ರಿ. ಜೀವನದಲ್ಲಿ ನಿಮಗೆ ಒಂದು ಹುಮ್ಮಸ್ ಇರ್ತದೆ, ಏನಂದ್ರೆ ನಾನು ಜೀವನದಲ್ಲಿ ಒಮ್ಮೆಯಾದರೂ ML ಎಲೆಕ್ಷನ್ಕ್ ನಾ ಅಪ್ಲಿಕೇಶನ್ ಕೊಟ್ಟೆ ಅಂತೇಳಿ. ಯಾಕಂದ್ರೆ MLA ಅಪ್ಲಿಕೇಶನ್ಕ್ ನೀವು ಕೊಡ್ಬೇಕಾದ್ರೆ ನಿಮ್ಗೆ ಯಾರು ಅಲ್ಲಿ ಸೂಚಕ ಆಗ್ಬೇಕು ಅವು ಏನೂ ಇರಂಗಿಲ್ಲ. ಠೇವಣಿ ತುಂಬೋದಾದ ಒಬ್ರೇ ಹೋಗಿ ಏನಪ್ಪಾ ಅಂತಂದ್ರೆ ನೀವು ಅಲ್ಲಿ ತಾಲೂಕಾ ದಂಡಾಧಿಕಾರಿಗಳಿಗೆ ಭೇಟಿಯಾಗಿ ಒಂದು ಅಪ್ಲಿಕೇಶನ್ ಹೋಗೋದು, ಬರಾಗ ಹೋಟೆಲ್ದಾಗ ಒಂದು ಬಜ್ಜಿ ಒಂದು ಚೋಡಾ ಇಲ್ಲ ಚಾ ಹೊಡೆದು ಬಂದ್ಬಿಡುದು ವಾಪಸ್. ಒಬ್ರೆ ಖುಷಿ ಇರ್ತದ. ಮತದಾರ ಪಟ್ಟಿ ನಿಮ್ ಹೆಸರು ಬಂದ ತಾಲೂಕು ಮಂದಿ ಗಾಬರಿ ಆಗ್ಬೇಕು, ಇದು ಯಾವಾಗ ಹೊಸ ನಿಯಮ ಅಂತೇಳಿ. ಇರ್ಲಿ ಜೀವನದಾಗ ಒಳ್ಳೊಳ್ಳಿ ಯಾರ ಠೇವಣಿ ಬರ್ತದ ಹೊತ್ತದ ಸೆಕೆಂಡ್ರಿ ಠೇವಣಿ ತೊಗೊಂಡು ಏನ್ ಮಾಡೋದು. ಜೀವನದ ಅಚೀವ್ಮೆಂಟ್ ಮಾಡೋದಪ್ಪ. ಸೋಲೆ ಯಾಕೆ ಇದು ಮಾಡೋದು, ನೆಗೆಟಿವ್ ಯಾಕೆ ವಿಚಾರ ಮಾಡೋದು, ಪಾಸಿಟಿವ್ ವಿಚಾರ ಮಾಡ್ಕೊತ ಹೋಗುದು. ಸರಿಯಾದಂತ ಉತ್ತರ ಯಾವ್ದಿದ್ರಾಗ? ನಾಮಿನೇಷನ್ ರೊಕ್ಕ ಯಾರು ಕೊಡ್ತಾರ ಅಂತ ಎಲ್ಲಾ ವಿಚಾರ ಮಾಡ್ತಾವ. ಯಾವ್ದ್ರ ಹೇಳ್ರಿ, ನನ್ ಗುರುತು ಯಾಕೆ ಆನೆ ಚಿತ್ರ ಬರ್ತದ? ಎಸ್, ಎ ರೈಟ್ ಆನ್ಸರ್ ನೋಡಿ. ಚುನಾವಣಾ ಆಯೋಗ ಚುನಾವಣಾ ವೇಳಾಪಟ್ಟಿಯನ್ನು ಘೋಷಿಸುವ ದಿನಾಂಕದಂದು ನೋಡಿ, ಇದು ಇಂಪಾರ್ಟೆಂಟ್. ಚುನಾವಣಾ ಆಯೋಗ ಚುನಾವಣಾ ವೇಳಾಪಟ್ಟಿ ಯಾವಾಗ ಘೋಷಣೆ ಮಾಡ್ತದಲ್ಲ, ಆ ಘೋಷಣೆ ಮಾಡಿದ ದಿನಾಂಕದಿಂದ ಏನಾಗ್ತದ ಅಂತಂದ್ರೆ ಈ ಒಂದು ನೀತಿ ಸಂಹಿತೆ ಆರಂಭ ಆಗ್ತದೆ. ನೆಕ್ಸ್ಟ್ ಮುಂದೋಗೋಣ. ಭಾರತೀಯ ಸಂವಿಧಾನದ ಯಾವ ಅನುಬಂಧನವನ್ನು ಹೊಸ ರಾಜ್ಯ ರಚನೆಗೆ ತಿದ್ದುಪಡಿಗೆ ಮಾಡಲಾಗುತ್ತದೆ? 2ನೇ ಅನುಬಂಧ, 1ನೇ ಅನುಬಂಧ, 3ನೇ ಅನುಬಂಧ, 7ನೇ ಅನುಬಂಧ. ಮೀನ್ಸ್ ಅನುಸೂಚಿ ಅಂತ ಅರ್ಥ. ಎಷ್ಟನೇ ಅನುಸೂಚಿಗೆ ಸಂಬಂಧಪಟ್ಟಿದೆ ಅಂತ. ಅನುಸೂಚಿ ವಿಧಿಯಲ್ಲ ಇಲ್ಲಿ. ರೈಟ್, 1ನೇ ಅನುಸೂಚಿ ನೋಡಿ, 1ನೇ ಅನುಸೂಚಿ. ಖಾಸಗಿ ವಿದ್ಯಾಶಾಲೆಗಳಲ್ಲಿ ರೈಟ್ ಟು ಎಜುಕೇಶನ್ ಅವಕಾಶ ಇದೆಯಲ್ಲ, 93ನೇ ತಿದ್ದುಪಡಿ ನೋಡಿ. ಸುಮ್ಮನೆ ಯಾಕೆ ವೇಸ್ಟ್ ಮಾಡೋ ಟೈಮ್. 93ನೇ ತಿದ್ದುಪಡಿ, ರೈಟ್ ಟು ಎಜುಕೇಶನ್ ಅವಕಾಶ ಇದೆ. ಪ್ರೈವೇಟ್ ಶಾಲೆಗಳಲ್ಲಿ ಕೂಡ ರೈಟ್ ಟು ಎಜುಕೇಶನ್ ಅವಕಾಶ ಕೊಟ್ಟಿದ್ದು. ಓಕೆ,